ಕಪ್ಪತ್ತಗಿರಿ ಮಲ್ಲಿಕಾರ್ಜುನ ಸ್ವಾಮೀಜಿ ಹಿಂಬಾಲಕರಿಯಾದ ಸ್ವಂತ ಅಕ್ಕ ತಮ್ಮ ತಾಯಿ ಮೇಲೆ ಜಾತಿ ನಿಂದನೆ ಕೇಸ್. ಕಪ್ಪತ್ತಗಿರಿ ಮಲ್ಲಯ್ಯ ದೇವಸ್ಥಾನದ ವಿಚಾರವಾಗಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಹಾಗೂ ಶ್ರೀಕಾಂತ ಸ್ವಾಮೀಜಿ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಇದ್ದು ಅದನ್ನು ಸರಿಪಡಿಸಲು ಅನೇಕ ಬಾರಿ ಪ್ರಯತ್ನ ಪಟ್ಟರೂ ವಿಫಲವಾಗಿದೆ. ಪ್ರಸ್ತುತ ದೇವಸ್ಥಾನಕ್ಕೆ ಭಕ್ತರಿಂದ ಸಾಕಷ್ಟು ಹಣ ಬರುತ್ತಿದ್ದು ಮಲ್ಲಿಕಾರ್ಜುನ ಸ್ವಾಮೀಜಿ ತಮ್ಮ ಹಿಂಬಾಲಕರು ಅದಿಗೆ ಶಾಮೀಲಾಗಿ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಅವರ ತಾಯಿ, ಅಕ್ಕ ಮತ್ತು ತಮ್ಮನ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಿಸಿದ್ದಾರೆ ಅಂತ ಶಿವರಾಮಕೃಷ್ಣ ಸೇವಾ ಟ್ರಸ್ಟ್ ಗದಗ ಜಿಲ್ಲಾಧ್ಯಕ್ಷ ರಾಜು ಖಾನಪ್ಪನವರ ಗಂಭೀರವಾಗಿ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಶಿವರಾಮಕೃಷ್ಣ ಸೇವಾ ಟ್ರಸ್ಟ್ನ ಸದಸ್ಯರಾದ ಶಿವು ಹಿರೇಮಠ, ಹುಲಗಪ್ಪ ವಾಲ್ಮೀಕಿ, ಕುಮಾರ ನಡಗೇರಿ, ಮರಿಯಪ್ಪ ಲದ್ದಿ, ಕಿರಣ ಹಿರೇಮಠ, ಮಹಾಂತೇಶ ಹೊನ್ನಪ್ಪನವರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತ ನಾನು ಯಾಕೆ ಮತ್ತೆ ಪ್ರೆಸ್ ಮೀಟಿಗೆ ಬಂದೆ ಅಂದ್ರೆ, ನಾನು ಕಳೆದ ಸಲ ಪ್ರೆಸ್ ಮೀಟ್ ಮಾಡಿದೊಳಗೆ ಆ ಪ್ರೆಸ್ ಮೀಟ್ ಸಂದರ್ಭದೊಳಗೆ ಹೇಳಿದ್ದೆ ನಾನು, ಏನು ಈ ಮಲ್ಲಿಕಾರ್ಜುನ ಸ್ವಾಮಿಗಳದಾರಲ್ಲ ಹಿರಿಯರು ಅಪ್ಪಲ್ಗುಡದ ಮಠದವರು, ಇವರು ಇಲ್ಲೇ ಸಾಕಷ್ಟು ಹಣ ಬರೋದಿರೋದ್ರಿಂದ ಮತ್ತೊಬ್ರು ಯಾರು ಇಲ್ಲಿ ಬರಬಾರ್ದು, ತನ್ನ ಮಂತಂದವ್ರು ಬರಬಾರ್ದು, ಶ್ರೀಕಾಂತ್ ಸ್ವಾಮಿ ಬರಬಾರ್ದು ಅಂತ ಹೇಳಿದ್ದೆ. ಅದೇ ರೀತಿ ಅವ್ರ ತಾಯಿಗೆ ಹೊಡೆದು ಬಡಿದು ಅವ್ರದ್ದು ಕೈಯನ್ನು ಹಲ್ಲಿನಿಂದ ಕಚ್ಚಿ ಗಾಯಗೊಳಿಸಿ ಅದೊಂದು FIR ಕೂಡ ಆಗಿತ್ತು. ಆದ್ರೆ ನಾನು ಅವತ್ತು ಆ ಪ್ರೆಸ್ ಮೀಟ್ ಸಂದರ್ಭದೊಳಗೆ ಹೇಳಿದ್ದೆ, ಅಲ್ಲೇ ಕೆಲವೊಂದಿಷ್ಟು ಚೇಳಗಳನ್ನು ಇವರು ಜಾತಿ ಹೆಸರಿಟ್ಕೊಂಡು ಬೆಳೆಸಿದ್ರು. ಅವ್ರನ್ನ ಕರ್ಕೊಂಡು ಸಾಕಷ್ಟು ಸಲ ಇವ್ರು ಹೇಳಿದ್ರು ಏನಂತೇಳಿ, ನಿಮ್ಮ ಮೇಲೆ ಜಾತಿ ನಿಂದನೆ ಕೇಸ್ ಮಾಡ್ತೀವಿ ಅಂತೇಳಿ. ಆ ಪ್ರಕಾರ ಮೊನ್ನೆ ಅಂದ್ರೆ 5ನೇ ತಾರೀಕು ದಿವಸ ಶ್ರೀಕಾಂತ್ ಲಲಿತಾ ಅಂದ್ರ ತನ್ನ ತಾಯಿ ಮೇಲೆ ಮತ್ತು ತನ್ನ ಅಕ್ಕನ ಮೇಲೆ ಮತ್ತು ತನ್ನ ತಮ್ಮನ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿಗಳ ತಮ್ಮ ಚತುರತೆ ಉಪಯೋಗಿಸ್ಕೊಂಡು ಇಡೀ ದಲಿತ ಸಮಾಜ ತಲೆ ತಗ್ಗಿಸೋ ಹಂಗ ನಾನು ಹೇಳಿದ್ದೆ, ಜಾತಿ ನಿಂದನೆ ಕೇಸನ ಮಾಡ್ತಾರೆ ಇವರು ಅಂತ ಹೇಳಿ. ಅಲ್ಲೇ ಒಬ್ಬ ಸತ್ಯಪ್ಪ ತಳವಾರ್ ಅನ್ನೋ ಯುವಕನನ್ನು ಬಳಸ್ಕೊಂಡು ಈ 3 ಮಂದಿ ಮೇಲೆ SC ST ಕೇಸನ್ನ ರಿಜಿಸ್ಟರ್ 5ನೇ ತಾರೀಕು 8ನೇ ತಿಂಗಳ 2025 ಇವರು ಮಾಡುವೊಳಗೆ ಸಫಲರಾಗ್ಯಾರ. ನಾನು ಇವತ್ತು ಹೇಳಕ್ ಹೊರಟಿರೋದಿಷ್ಟೇ, ಮಾನ್ಯ ಪೊಲೀಸ್ ಅಧಿಕಾರಿಗಳು, ಮುಂಡ್ರಿಗೆಯ ಪೊಲೀಸ್ ಅಧಿಕಾರಿಗಳು, ತಾವುಗಳು ಈ ಸೈಡ್ ಕಂಪ್ಲೇಂಟ್ ಆದಾಗ ಯಾವುದೇ ರೀತಿಯ ಪ್ರತಿಕ್ರಿಯೆ ಮಾಡಿಲ್ಲ. ಆ ಸ್ವಾಮಿಗಳನ್ನು, ಮಲ್ಲಿಕಾರ್ಜುನ ಸ್ವಾಮಿಗಳನ್ನು ಬಂಧನ ಮಾಡೋಕ್ಕಾಗಲಿಲ್ಲ. ಅದ್ರ ಜೊತೆ ಇನ್ನೊಬ್ಬನ ಮೇಲೆ ಕಂಪ್ಲೇಂಟ್ ಆದನ್ನು ತಾವು ಬಂಧನ ಮಾಡೋ ಪ್ರಯತ್ನ ಮಾಡಲಿಲ್ಲ. ಆದರೆ ಇವ್ರ ಮೇಲೆ ಕಂಪ್ಲೇಂಟ್ ಆದ ತಕ್ಷಣನ ತಾವು ಅವ್ರು ಬಂಧನ ಮಾಡೋ ಪ್ರಯತ್ನವನ್ನ ಮಾಡಕುಂತೀರಿ. ಅಂದ್ರೆ ನಮಗೊಂದು ಸಂಶಯ ಐತಿ, ತಾವು ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಜೊತೆ ಕೂಡಿಕೊಂಡು ಮತ್ತ ನಮ್ಮ ಮುಂಡ್ರಿಗಿ ತಾಲೂಕಿನ ತಹಸೀಲ್ದಾರ್ ಸಾಹೇಬರು ಪಾಪ ಇವ್ರಿಗೆ ಅಲ್ಲೇ ಸಾಕಷ್ಟು ಉಸುಕುಗಳದಾರ, ಸಾಕಷ್ಟು ಈ ಗಣಿಗಾರಿಕೆ ಇರ್ಬೇಕಂತ ಸಾಕಷ್ಟು ಪ್ರಕರಣಗಳದಾವ. ಅವನ್ನೆಲ್ಲ ಬಿಟ್ಟು ಇವರು ಸೀದಾ ಈ ಮಠದ ವಿಷಯಕ್ಕೆ ಮೊನ್ನೆ ಶ್ರೀಕಾಂತ್ ಸ್ವಾಮಿನ ಮತ್ತು ಅವ್ರ ಪರಿವಾರದವ್ರು ಕರೆಸಿ ಹೇಳ್ತಾರ, ನಾನು ಹೇಳ್ತೀನಿ ನೀನು 8 ದಿನ ಊರು ಬಿಟ್ಬಿಡು, ಜಾತ್ರೆ ಮುಗಿಮಠ ಮತ್ತದು ಅವ್ಯಾಚ್ಯ ಶಬ್ದ ಮಾತಾಡಿ ಹೇಳ್ತಾರೆ ಅವರು, ನೀವು ಹೋಗ್ಬಿಡು, ಇಲ್ಲಿಂದ್ರ ಹೋಗ್ಬಿಡ ಅಂತಂದು. ಅಂದ್ರೆ ನಾನು ಮಾನ್ಯ ತಹಸೀಲ್ದಾರ್ ಸಾಹೇಬ್ ಹೇಳ್ತೀನಿ, ತಾವು ಒಬ್ರು ತಾಲೂಕಾ ದಂಡಾಧಿಕಾರಿಗಳಿದ್ದೀರಿ, ತಾವು ರಕ್ಷಣೆ ಕೊಡುವಂತ ಕೆಲಸದೊಳಗದಿರಿ, ತಾವ ಹಿಂಗೆ ಓಡಿ ಹೋಗ್ಬಿಡು ಅಂದ್ರೆ ಕಾನೂನಿಗೆ ಎಲ್ಲಿ ಬೆಲೆ ಇರ್ತೈತಿ? ನಾನು ಹೇಳೋದಿಷ್ಟ, ಈಗ ಅಲ್ಲೇ ಜಾತ್ರೆ ಐತಿ, ಈ ಜಾತ್ರೆಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತೈತಿ. ಈ ದುಡ್ಡು ಹೊಡೆಯೋ ಸಂಬಂಧ ಇವ್ರು ಈ ರೀತಿ ಒಂದು ಟೀಮ್ ಮಾಡಿ, ಈ ಸತ್ಯಪ್ಪನ ಪಾಪ ಮುಗ್ಧ ಇವಂಗೇನೋ
ಇದನ್ನೇ ಪಾಪ ಒಳ್ಳೆ ಹುಡುಗಿವ ಇವನನ್ನ ಬಳಸ್ಕೊಂಡು ಸತ್ಯಪ್ಪ ತಳವಾರನ್ನ ಬಳಸ್ಕೊಂಡು ಈ 3 ಜನರು ಇಲ್ಲಿಂದ ಓಡಿಸ್ಬಿಟ್ರೆ ನಾವೆಲ್ಲರೂ ಸುಖವಾಗಿ ಸಂತೋಷವಾಗಿರ್ಬೋದು ಅಂತ ಅನ್ಕೊಂಡು ತಹಸೀಲ್ದಾರ್ನ ದುರ್ಬಳಕೆ ಮಾಡಿಕೊಂಡು ಒಬ್ಬ ತಾಲೂಕಾ ದಂಡಾಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಈ 3 ಜನರ ಮೇಲೆ SC/ST ಕೇಸ್ ಹಾಕ್ಯಾರ. ನಾನು ಎಲ್ಲ ದಲಿತ ಸಂಘಟನೆಯಲ್ಲಿ ವಿನಂತಿ ಮಾಡ್ಕೊತೀನಿ, ಇಂಥವ್ರಿಂದನೇ ಇವತ್ತು ಸಮಾಜಕ್ಕೆ ಕೆಟ್ಟ ಹೆಸರುಗಳು ಬರಂತ. ಸತೀಶ್ ಏನು ಅದನ್ನಲ್ಲ ಕಂಪ್ಲೇಂಟ್ ಮಾಡ್ಯಾನಲ್ಲ, ಇಂಥವ್ರಿಂದನೇ ಸಾಕಷ್ಟು ತಪ್ಪು ಸಂದೇಶ ಉಂಟು. ಯಾಕೆ ಅಂತ ಕೇಳ್ರಿ, ನಾಳೆ ಇನ್ನೊಬ್ಬ ದೇವಸ್ಥಾನಕ್ಕೆ ಹೋಗಿನೂ ಕೂಡ ಈ ಮಲ್ಲಿಕಾರ್ಜುನ ಸ್ವಾಮಿಗಳ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡಬಾರ್ದು? ಮಾಡ್ಬೋದು ತಾನೆ, 100% ಮಾಡ್ಬೋದು. ಅದಕ್ಕೆ ಅಲ್ಲಿರುವಂತ ತಹಶೀಲ್ದಾರ್ ಇರ್ಬೋದು, ಮತ್ತು ವಿಶೇಷವಾಗಿ CPI ಸಾಹೇಬ್ರು ಇರ್ಬೋದು, ಆ ಭಾಗದ DYSP ಸಾಹೇಬ್ರು ಇರ್ಬೋದು, ಈ ವಿಷಯ ತಮಗೆ ಇವತ್ತು ಗಮನಕ್ಕೆ ಬಂದಿಲ್ಲ. ಇದು ಅಲ್ಲೇ ಸುಮಾರು ವರ್ಷದಿಂದ ನಡೆದೈತಿ. ಮತ್ತೆ ತಮ್ಮ ಕಡೆ ಈಗಾಗಲೇ ಒಂದು 3-4 ತಿಂಗಳದಿಂದನ ಈ ಹಿಂದಿದ್ದಂಥ SP ಸಾಹೇಬ್ರು ಹಿಡ್ಕೊಂಡು ಈಗ ಅಲ್ಲಿರುವಂಥ DYSP ಸಾಹೇಬ್ರಿಗೆ ಈ ವಿಷಯ ಗೊತ್ತೈತಿ, ಮತ್ತು CPI ಅವ್ರಿಗೂ ಗೊತ್ತೈತಿ. ಇಲ್ಲಿವರೆಗೂ ಕೂಡ ಇವರು ಯಾವುದೇ ರೀತಿಯ ಮತ್ತು ಆ ಕಂಪ್ಲೇಂಟ್ ಯಾಕೆ ತಗೊಳ್ಳಿಲ್ಲ ಪೊಲೀಸ್ ಇಲಾಖೆ? ಮತ್ತು ತಹಸೀಲ್ದಾರ್ ಸಾಹೇಬ್ರು ಬರೀ ಒಂದ್ ಕಡೆ ಮಾತಾಡಿದ್ರು, ಅವ್ರ ಮೇಲೆ ಅದಾಗೈತಿ, ಇದು ಆಗೈತಿ, ಹಂಗಾಗೈತಿ ಅಂತ ಹೇಳಿದ್ರು. ಯಾಕ ಇವ್ರದ್ದು ನೋವು ಕೇಳಿಲ್ಲ ಅಂದ್ರೆ ತಹಸೀಲ್ದಾರ್ ಸಾಹೇಬ್ರಿಗೂ ಏನೋ ಆ ಮಠದಿಂದ ತಪ್ಪು ಕಾಣಿಕೆ ಬರ್ತಿರ್ಬೋದು ಅಂತ ನಮಗೆಲ್ಲ ಶ್ರೀಕಾಂತ್ ಸ್ವಾಮಿ ಭಕ್ತರಿಗೆ ಅನ್ಸಾಂತೈತಿ. ಅದಕ್ಕೆ ನಾನು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳೋದು ಇಷ್ಟೇ, ತಾವೊಬ್ರು ತಾಲೂಕಾ ದಂಡಾಧಿಕಾರಿಗಳಿದ್ದಾರೆ, ತಮ್ಮ ಸೀಮಿತ ಒಂದು ಗೆರೆ ಇರ್ತೈತಿ ತಾಲೂಕಾ ದಂಡಾಧಿಕಾರಿಗಳಿಗೆ. ಬಾಯಿಗೆ ಬಂದಂಗೆ ಮಾತಾಡೋದಲ್ಲ, ಆಮೇಲೆ ಕಾನೂನು ಬಿಟ್ಟು ಮಾತಾಡೋದಲ್ಲ. ನೀ ಎದ್ದು ಹೋಗ್ಬಿಡು, ಊರು ಬಿಟ್ಟು ಹೋಗ್ಬಿಡು, ಇಲ್ಲಿ ಇರಾಕ್ ಹೋಗ್ಬೇಡ, ಇರ್ಲಿಕ್ಕಂದ್ರೆ ನಿನಗೆ ಏನಾಗುತ್ತೆ ನೋಡು ಅಂತ ಹೇಳಿದ್ರು. ಮತ್ತು ಈ SC/ST ಕೇಸ್ ಹಾಕ್ಬೇಕಂದ್ರೂ ಕೂಡ ಅಲ್ಲಿಯ ತಾಲೂಕಾ ದಂಡಾಧಿಕಾರಿಗಳ ಕೈನೂ ಕೂಡ ಇದೆ ಅಂತ ನಮಗೆ ಅವ್ರು ಹೇಳಿದ ಮಾತಿಗೆ ಸಂಶಯ ಬರತೈತಿ. ಮತ್ತು ಒಂದು ಅರ್ಧ ಟೈಮ್ ಸಭೆ ಒಳಗೆ ಫೋನ್ ಉಪಯೋಗ ಮಾಡಕ್ ಕೊಟ್ಟರು. ಅವಾಗೆಲ್ಲ ಚೆನ್ನಾಗಿ ಮಾತಾಡಿದ್ರು, ಭಾರಿ ಚಂದ ಮಾತಾಡಿದ್ರು. ಇನ್ನು ಅರ್ಧ ಮಿಕ್ಕಿತ್ ಮಾತಾಡೋದ್ನಾಗ ಫೋನನ್ನು ಹೊರಗಿಟ್ಟು, ಅಂದ್ರೆ ಈ ಸರ್ಕಾರಿ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಈ ರೀತಿ ಏನಾದ್ರು ಮಾತಾಡೋ ಕಾನೂನು ಐತನ? ನಾವು ಮುಕ್ತವಾಗಿ ಅವ್ರ ಜೊತೆ ಮಾತಾಡ್ತೀವಿ, ವಿಡಿಯೋ ಮಾಡ್ಕೋಬಹುದು, ಆಡಿಯೋ ಮಾಡ್ಕೋಬಹುದು. ಯಾಕಂದ್ರೆ ಅವ್ರು ಪಾರದರ್ಶಕತೆಯಿಂದ ಇರ್ತಾರಲ್ಲ, ಅವ್ರು ಯಾಕೆ ಇದನ್ನು ಹೊರಗೆ ಇಡಿಸ್ಬೇಕು? ಅವ್ರ ಮೊಬೈಲ್, ಶ್ರೀಕಾಂತ್ ಸ್ವಾಮಿ ಮತ್ತು ಅವ್ರ ಅಕ್ಕಾರ ಮೊಬೈಲನ್ನ ಮತ್ತು ಅವ್ರ ತಾಯಿ ಮೊಬೈಲನ್ನ ಹೊರಗೆ ಇಳಿಸಿ ಮೀಟಿಂಗ್ ಮಾಡುವಂಥದ್ದೇನಿತ್ತು? ಏನಲ್ಲೇ ಭಯೋತ್ಪಾದನೆ ಚಟುವಟಿಕೆ ಬಗ್ಗೆ ಏನಾರಪ್ಪ, ಇದು ದೇಶದ ಸೀಕ್ರೆಟ್ ಕಾಯ್ಬೇಕಂತ ಅನ್ನೋದು ಏನಾರ ಇತ್ತು? ಅಥವಾ ಮಠದೊಳಗೆ ಏನಾರ 4 ತಲೆ ಉಳಿತು ಅನ್ನುವಂಥ ಏನಾರ ಕೆಟ್ಟ ಪರಿಸ್ಥಿತಿ ಇತ್ತು? ಏನೇ ಇಲ್ಲ. ನಮಗ ಇಬ್ಬರು ಸ್ವಾಮಿಗಳು 2 ಕಣ್ಣಿದ್ದಂಗೆ, ಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ಶ್ರೀಕಾಂತ್ ಸ್ವಾಮಿಗಳು 2 ಕಣ್ಣಿದ್ದಂಗೆ. ನಮ್ಗೆ 2 ಕಣ್ಣು ಬೇಕು. ನಮಗೆ ಒಂದು ಕಣ್ಣು ಬ್ಯಾಡಪ್ಪ, ಇನ್ನೊಂದು ಕಣ್ಣು ಬೇಕಂತಲ್ಲ, ಇಬ್ರು ಸಮನಾಗಿ ತಗೊಂಡು ಹೋಗ್ರಿ ಅಂತ ಹೇಳಿ ನಾವು ಅದೇ ಶ್ರೀಕಾಂತ್ ಸ್ವಾಮಿ ಮತ್ತು ಅವ್ರ ಜೊತೆ ಬಂದಂತ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಹೇಳಿದ್ರು ಕೂಡ, ಯಾವುದೇ ನಮ್ಮ ಕಾರ್ಯಕರ್ತರನ್ನ ಅಂದ್ರೆ ಸ್ವಾಮಿಗಳ ಭಕ್ತರನ್ನ ತಗೊಳ್ಳದೇನೆ ಕೇವಲ ಹಿರಿಯ ಸ್ವಾಮೀಜಿ ಪರವಾಗಿ ಯಾರು ಮಾತಾಡ್ತಾರ ಅವರನ್ನು ಅಷ್ಟೇ ಕರ್ಕೊಂಡು ಮೀಟಿಂಗ್ ಮಾಡೋದು ಯಾಕೆ ಬೇಕಾಗಿತ್ತು ಇವರಿಗೆ? ಅಂದ್ರೆ ಒಂದು ಸೈಡ್ ನಿಂದಿರೋದು ಯಾಕೆ ಬೇಕಾಗಿತ್ತು? ಮತ್ತು ನಮಗೆ ಸಹಜವಾಗಿ ಅನ್ಸುತ್ತೆ, ಇವ್ರಿಗೆ ಏನಾದರೂ ಮಠದಿಂದ ಕಪ್ಪು ಹಣ ಏನಾದರೂ ಹೋಗ್ತಿರ್ಬೋದು ಅಂತ ನಮಗೆ ಈ ಎಲ್ಲ ನೋಡಿದಾಗ ಅನ್ಸುತ್ತೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ SC/ST ಕೇಸ್ ಬಗ್ಗೆ ಒಮ್ಮೆ ತಾವು ಪರಿಶೀಲಿಸಬೇಕು. ನಮ್ಮ ಕಡೆ ಅವತ್ತವರು 5ನೇ ತಾರೀಕಿಗೆ ಏನು ಬಂದು ಹೋಗ್ಯಾರಲ್ಲ, ನಮ್ಮ ಕಡೆ ಆಡಿಯೋ ಮತ್ತು ಸ್ವಲ್ಪ ಪ್ರಮಾಣದಾಗ ವಿಡಿಯೋ ಅದಾವೆ. ಇಷ್ಟು ಪ್ರಮಾಣದಾಗೆಲ್ಲ ಸ್ವಲ್ಪ ಪ್ರಮಾಣದಾಗ ವಿಡಿಯೋ ಅದಾವೆ. ಆದರೆ ಆಡಿಯೋ ಮಾತ್ರ ಅವರು ಬಂದಾಗಿನಿಂದ ಹೋಗುವವರೆಗೂ ಕೂಡ ನಾವು ಹೋಗ್ತೀವಿ, ನಾಳೆ ಬೆಳಿಗ್ಗೆ ಬಂದು 8 ಗಂಟೆಗೆ ನಾವೇನು ತೋರಿಸ್ತೀವಿ ಅಂತ ಹೇಳುವವರೆಗೂ ಕೂಡ ನಮ್ಮ ಕಡೆ ಆಡಿಯೋ ಅದಾವು. ನಾವು ಅದನ್ನ ನಾಳೆ ಬೆಳಿಗ್ಗೆ ಮಾನ್ಯ SP ಸಾಹೇಬ್ರಿಗೆ ಈ ಆಡಿಯೋವನ್ನು ಕೊಡ್ತೀವಿ. ಅದರ ಜೊತೆಗೇನೆ DC ಅವರಿಗೆ, ಈ ತಹಸೀಲ್ದಾರ್ ಸಾಹೇಬ್ರು ತಾಲೂಕಾ ದಂಡಾಧಿಕಾರಿಗಳು ಇದನ್ನು ಹಳ್ಳಾಡಿಸ್ಬಿಟ್ಟಿರ್ತಾರೆ ಹೆಂಗ್ ಬೇಕಂಗೆ ಮಾಡ್ಕೊಂಡು. ಅದಕ್ಕೆ ನಮಗೆ ಜಿಲ್ಲಾಧಿಕಾರಿಗಳ ಮೇಲೆ ಬಹಳ ವಿಶ್ವಾಸ ಐತಿ. ಹಾಗಾಗಿ ಈ ಪ್ರಕರಣವನ್ನ ಜಿಲ್ಲಾಧಿಕಾರಿಗಳು ತಮ್ಮ ಸಮ್ಮುಖದೊಳಗನ, ತಮ್ಮ ಅಧ್ಯಕ್ಷತೆ ಒಳಗನ
ಬಗೆಹರಿಸಬೇಕು ಅಂತ ಹೇಳಿ ನಾವು ಕಪ್ಪತ್ಗಿರಿ ಮಠದ ಎಲ್ಲ ಭಕ್ತರು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಂಡ್ರು. ಒಂದು ನಮಗೆ ಬೇಜಾರಾಗಿದ್ದೇನೆಂದ್ರೆ ತಹಸೀಲ್ದಾರ್ ಸಾಹೇಬರು ಇವರು ಎಲ್ಲರೂ ಸಮನ್ವಯ ತೊಗೊಂಡ್ಬರ್ಬೇಕು. ಕಳುವಾದ ವ್ಯಕ್ತಿನೂ ಮತ್ತು ಕಳು ಮಾಡಿದ ವ್ಯಕ್ತಿನೂ ತೊಗೊಂಬಂದಾಗ ಇಬ್ಬರನ್ನೂ ಕುಂತು ಸರಿಯಾಗಿ ಯೋಚನೆ ಮಾಡಿ ನ್ಯಾಯ ನಿರ್ಣಯ ಮಾಡಬೇಕು. ಒಮ್ಮಕ್ಕಳೇ ಯಾವ್ದಾರು ಆರೋಪ ಮಾಡಿಬಿಟ್ಟಂದ್ರೆ ಅದನ್ನ ಸತ್ಯ ಅಂತ ತಿಳ್ಕೊಂಡು ಇವರ ಘೋಷಣೆ ಮಾಡಿಬಿಟ್ರೆ ಜನರ ಗತಿ ಏನಾಗ್ಬಾರ್ದು. ಅದಕ್ಕೆ ನಮಗೆ ತಹಸೀಲ್ದಾರ್ ಮೇಲೆ ಮತ್ತು ಒಟ್ಟ ನಂಬಿಕೆ ಇಲ್ಲಲ್ಲೇ ಅವರು ಏಕ ನಿರ್ಣಯ ಅದಾರ ಮತ್ತು ಅಲ್ಲಿ ಸಾಕಷ್ಟು ಗಣಿಗಾರಿಕೆ ನಡೆಯತೈತಿ. ಪಾಪ ಅವ್ರು ಆ ಕಡೆ ಲಕ್ಷ ಹಾಕೊಳ್ಳಿ, ಆ ಕಡೆ ಒಂದು ಸ್ವಲ್ಪ ನೋಡ್ಲಿ ಅವರು ಅಲ್ಲಿ ಉಸುಕ್ ಕಳೆದ್ರೆ ಯಾವ ರೀತಿ ಉಸುಕ್ ಕಳು ಮಾಡಂತಾರ ಅಂತೇಳಿ. ಅದಕ್ಕೆ ನಾವು ಆ ಕಡೆ ಲಕ್ಷ ಕೊಟ್ಟರು ಭಾಳ ಚಲೋ. ಮತ್ತು ಮಠದ ವಿಷಯವಾಗಿ ನಾನು SP ಸಾಹೇಬ್ರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ಮತ್ತು DC ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ, ತಾವು ಇದ್ರೊಳಗೆ ಮಧ್ಯ ಪ್ರವೇಶ ಮಾಡಿ. ಪಾಪ ಈ CPI ಸಾಹೇಬರು ಗೊಂದಲ ಬಿಡ್ತಾರೆ, ಎರಡು ಕಡೆ ಅವ್ರು ಕಂಪ್ಯೂಟರ್ ತಗೊಂತಾರೆ ಸತ್ಯ. ಆದ್ರೆ ಇಲ್ಲಿ ಮಠದ ಭಕ್ತರ ಪರಿಸ್ಥಿತಿ ಏನಾಗುತ್ತೆ, ನಾಳೆ ನಮ್ಮನ್ನಲ್ಲಿ ಹೋದಾಗ ಅವಮಾನ ಮಾಡಿದ್ರು ಅವರು, ನೀವು ಶ್ರೀಕಾಂತ್ ಸ್ವಾಮಿಗಳ ಭಕ್ತರಿದ್ರೆ ಅಂತೇಳಿ ನಮ್ಮನ್ನಲ್ಲಿ ಹೊರಗೆ ತಪ್ಪಿದ್ರೆ, ಮತ್ತು ಹಿಂಗೆ ಯಾರ ಜಾತಿ ನಾಯಕರನ್ನ ಇಟ್ಕೊಂಡು ಜಾತಿ ಕಂಪ್ಲೇಂಟ್ಗಳನ್ನು ಕೊಟ್ರೆ ಭಕ್ತರಿಗೆ ತೊಂದರೆ ಆಗೋದು ಸಹಜನ. ಅದಕ್ಕೆ ನಾವು 14ನೇ ತಾರೀಕು ಸಾವಿರಾರು ಭಕ್ತರು ಸೇರಿಕೊಂಡು ಶ್ರೀಕಾಂತ್ ಸ್ವಾಮಿಗಳ ನೇತೃತ್ವದೊಳಗೆ ಅವತ್ತು ಜಾತ್ರೆಯ ದಿವಸ ನಾವು ಆ ಮಠವನ್ನು ಪ್ರವೇಶ ಮಾಡ್ತೀವಿ ಮತ್ತು ಅವ್ರ ಮುಖಾಂತರನ ತೇರು ಎಳಿಸೋದು ನಿಶ್ಚಿತವಾಗಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದೊಳಗೆ ನಾನು ಹೇಳಕ್ಕೆ ಇಚ್ಛೆ. ನಾಳೆ ಮಠಕ್ಕೆ ಜನರು ಹೇಗೆ ಬರೋದು? ಸಣ್ಣ ಸ್ವಾಮಿ ಭಕ್ತರು ನಾವೆಲ್ಲರೂ ಅದೀವಿ. ನಾವು ಈಗೇನು ಜಾತ್ರೆ ಬರ್ತೈತಲ್ಲ, ಆ ಜಾತ್ರೆ ದಿವಸ ಮಠದ ಸ್ವಾಮಿಗಳನ್ನು ಕರ್ಕೊಂಡು ಸಾವಿರಾರು ಜನ ಆ ಮಠ ಪ್ರವೇಶ ಮಾಡ್ತೀವಿ. ಜಾತ್ರೆ ದಿವಸ ಪ್ರವೇಶ ಮಾಡ್ತೀವಿ. ಕಾರಣ ಏನಪ್ಪ ಅಂದ್ರೆ ಇವ್ರು ಜಾತ್ರೆಯಿಂದ ಅವ್ರು ಹೊರಗಿಡ್ಬೇಕು ಅನ್ನೋದೇ ಇತ್ತು. ಅದಕ್ಕೆ ನಾವು ಶ್ರೀಕಾಂತ್ ಸ್ವಾಮಿಗಳನ್ನ ಕರ್ಕೊಂಡು ಆ ಜಾತ್ರೆಗೆ ರಾಜ್ಯದಲ್ಲಿರುವ ಎಲ್ಲ ಕಪ್ಪತ್ತ ಮಲ್ಲೇಶ್ವರ ಭಕ್ತರನ್ನು ಕರ್ಕೊಂಡು ನಾವೆಲ್ಲರೂ ಕೂಡ ಹೊರಡೋರಿದ್ದೀವಿ. ಅದಕ್ಕೆ ನಾನು ಮೊನ್ನೆ ಭಕ್ತರಲ್ಲಿ ವಿನಂತಿ ಮಾಡಿದ್ದೆ, ಈ ಇಬ್ಬರು ಸ್ವಾಮಿಗಳದ್ದು ಏನಾರ ಗೊಂದಗಳಿದ್ರೆ ಇಬ್ಬರನ್ನು ಹೊರಗೆ ಹಾಕಿ ಭಕ್ತರೇ ಮಠ ನಡೆಸುವಂಗೆ ಆಗಲಿ ಅಂತ ಹೇಳಿದ್ದೆ. ಆ ಪ್ರಕ್ರಿಯೆಯೊಳಗೆ ಕೆಲವೊಂದಿಷ್ಟು ಜನ ನಮ್ಮ ಜಿಲ್ಲೆಯೊಳಗೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಒಂದಿಷ್ಟು ಜನ ಒಳ್ಳೆ ಸ್ಪಂದನೆ ಮಾಡಿದ್ರು, ಮಾಡೋಣ್ರಿ ಅಂತ ಹೇಳಿ. ಆದ್ರೆ ಕೆಲವೊಂದಿಷ್ಟು ಜನ ಇವ್ರ ಜೊತೆ ಏನಾದ್ರಲ್ಲ, ರಾಜಕೀಯ ಪುರಾರಿಗಳು ಏನಾದ್ರಲ್ಲ, ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಯ ಕೆಲ ನಾಯಕರು, ಇವರು ತಮ್ಮ ರಾಜಕೀಯ ಲಾಭಕ್ಕೆ ಮತ್ತು ಮಠದಿಂದ ಬರುವ ಹಣಕ್ಕಾಗಿ ನೇರವಾಗಿ ಇವ್ರು ಪಾಪ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಮಾಡಿ ರಾತ್ರಿ 12 ಗಂಟೆ ಸುಮಾರಿಗೆ ಕಂಪ್ಲೇಂಟ್ ಅನ್ನ ಈ 3 ಜನರ ಮೇಲೆ ದಾಖಲೆ ಮಾಡಿದ್ದಾರೆ.